श्रीगुरुभ्यो नमः। हरिः ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। गुरवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। ॐ श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ಪುರಾಣಗಳ ಮೂಲಕ ದೇವಿ ಭಗವಂತನಾದ ವೇದವ್ಯಾಸರ ಮೂಲಕ ನಮಗೆ ಯಾವ ಶಕ್ತಿಯನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ಮನುಷ್ಯನಿಗೆ ಯಾವುದು ಶ್ರೇಯಸ್ಸು ಎಂಬುದನ್ನು ತಿಳಿಸ್ತಾ ಇದೆ. ಜಗನ್ಮಾತಾ ದೇವಿ ರಾಜರಾಜೇಶ್ವರಿ is directing us through the words of Bhagavan Vedavyasa, through the Puranas, as to how we should worship God, how we should attain the best in life. That is what is being conveyed. The Vedas also, they convey the same thing only. The Smritis also convey the same thing only. How to live a very good human life. That is the ultimate goal of Vedas, the ultimate goal of Manusmritis, Smritis, the ultimate goal of the Puranas. ಎಲ್ಲ ವೇದಗಳ, ಸ್ಮೃತಿಗಳ, ಪುರಾಣಗಳ ಎಲ್ಲದರ ಒಂದೇ ಒಂದು ಗುರಿ ಶ್ರೇಯ ಪ್ರಾಪ್ತಿ. ನೀವು ಮೊದಲನೇ ಮಂತ್ರಗಳನ್ನು ವೈದಿಕರು ಹೇಳಿದರು, ಹೇಳ್ತಾರೆ ನೋಡಿ. ಮೊದಲನೇ 4 ಮಂತ್ರಗಳು, ಋಗ್ವೇದದ ಮೊದಲನೇ ಮಂತ್ರ ಅಗ್ನಿಮಿ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಥಾತಮಂ. ಏನಪ್ಪ ಅಂತಂದರೆ, ಅಗ್ನಿ ಮೀಳೆ, ನಾನು ಅಗ್ನಿಯ ಉಪಾಸನೆಯನ್ನು ಮಾಡ್ತಾ ಇದ್ದೀನಿ. ಈಳೆ ಅಂದರೆ ಉಪಾಸನೆ ಮಾಡ್ತಾ ಇದ್ದೀನಿ, ಅಗ್ನಿ ಉಪಾಸನೆ ಮಾಡ್ತಾ ಇದ್ದೀನಿ. ನನ್ನ ಪುರೋಹಿತನಾಗಿ, ಪುರೋಹಿತ ಅಂದರೆ ನನಗೆ ಒಳ್ಳೆಯದನ್ನು ಮಾಡೋರಾಗಿ ಅಗ್ನಿಯ ನನಗೆ ಎಲ್ಲವನ್ನು ಕೊಡಲಿ. ದಟ್ ಇಸ್ ಅ ಋಗ್ವೇದ ಮಂತ್ರ. ಋಗ್ವೇದ ಮಂತ್ರ ಸೇಸ್ ಐ ಆಫರ್ ವರ್ಷಿಪ್ ಟು ಅಗ್ನಿ. ಅಗ್ನಿ ಮೀಳೆ ಈಡೆ, ಈಳೆ ಅಂದರೆ ಒಂದೇ ಅರ್ಥ. ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಅದರಲ್ಲಿ ಋಗ್ವೇದ ಮೂಲಕವಾಗಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಒಳ್ಳೆಯದಾಗಲಿ. ಯಜುರ್ವೇದ ಮಂತ್ರ ಹಿಷೇತ್ವೋರ್ಜೇತ್ವ ವಾಯವಸ್ಥೋ ವಾಯವಸ್ಥ ದೇವೋವ ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ಆ ಸವಿತಾ ದೇವರು ನಮ್ಮನ್ನು ಶ್ರೇಷ್ಠತಮವಾದ ಕರ್ಮ ಕಡೆ ತಗೊಂಡು ಹೋಗಲಿ. ದ ಬೆಸ್ಟ್ ಪಾಸಿಬಲ್ ಆ್ಯಕ್ಷನ್ ವಿ ಶುಡ್ ಡೂ. In every manner, whatever we do should be the best. There should not be any defect in our actions. Same way Samaveda, same way Atharvaveda also. All are the same. Same way Puranas also conveying to us. Now in this chapter 4, you will see that there are two types of life which are advocated by the Vedas. The Vedas advocate two types of life, two paths. One is called as the Kautumbika, or the Grihastha-ashrama. The other one is called as renunciation, sannyasa. ಇವೆರಡೇ ಮಾರ್ಗಗಳು. ಅದಕ್ಕೆ ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ.
ಸೊ ಪೀಪಲ್ ಆರ್ ಬಾರ್ನ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಕ್ಲಿನೇಷನ್ಸ್. ಮನುಷ್ಯ ಹುಟ್ಟಬೇಕಾದ್ರೆ ಅವನ ಮನಸ್ಸಲ್ಲಿ ವಿಧ ವಿಧವಾದ ಬಯಕೆಗಳಿರ್ತವೆ. ಬಯಕೆನೇ ಬೇಡ, ಯಾವುದೇ ಬಯಕೆ ನಮಗೆ ಬೇಡ, ನಾವು ದೇವರ ಚಿಂತನೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಅವರು ಸನ್ಯಾಸಿಗಳಾಗ್ತಾರೆ. ನಮಗೆ ಈ ಲೋಕದಲ್ಲಿರುವ ವಿಶೇಷವಾದ ಎಲ್ಲ ದೇವರು ಕೊಟ್ಟಿರೋ ಸುಖವನ್ನು ನಾವು ಅನುಭವಿಸಿ, ಪೂರ್ಣವಾಗಿ ಅನುಭವಿಸಿ, ಸೌಖ್ಯವಾಗಿ ಬಾಳಿ ದೇವರನ್ನು ಉಪಾಸನೆ ಮಾಡಬೇಕು ಅನ್ನೋ ಭಾವನೆ ಯಾರಿಗಿದೆಯೋ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ. ದ ಟೂ ಟೈಪ್ಸ್, ಒನ್ ಇಸ್ ದ ಹೌಸ್ ಹೋಲ್ಡರ್ಸ್ ಲೈಫ್, ದಟ್ ಈಸ್ ಆಲ್ಸೋ ಧರ್ಮ. ಗೃಹಸ್ಥಾಶ್ರಮ ಧರ್ಮ ಅಂತ ಅದಕ್ಕೆ ಹೆಸರು, ಸನ್ಯಾಸ ಧರ್ಮ ಅಂತ ಅದಕ್ಕೆ. ಬೋತ್ ಆರ್ ಧರ್ಮಾಸ್ ಉಂಟು, ಬೋತ್ ಆರ್ ಧರ್ಮಾಸ್. ಎರಡೂ ಕೂಡ ನ್ಯಾಯವಾದ ಜೀವನವೇ, ಎರಡೂ ಕೂಡ ನ್ಯಾಯವಾದ ಜೀವನವೇ. ಒಂದು ಗೃಹಸ್ಥಾಶ್ರಮ ಧರ್ಮ, ಇನ್ನೊಂದು ಸನ್ಯಾಸ ಧರ್ಮ. ಇದರಲ್ಲಿ ಭಗವಂತನಾದ ವೇದವ್ಯಾಸರು ಅವರು ಅಯ್ಯೋ ನಿಜ ಅಂತ ಅವ್ರಿಗೂ ಕೂಡ ಹೆಸರು. ಯಾಕಂದರೆ ಅವರು ಹಾಗೆ ಹುಟ್ಟಿರೋದು, ಸತ್ಯವತಿ ಪುತ್ರನಾದರೂ ಕೂಡ ಮಗುವಾಗಿ ಹುಟ್ಟಲಿಲ್ಲ. ಭಗವಂತನಾದ ವೇದವ್ಯಾಸರು ಮಗುವಾಗಿ ಹುಟ್ಟಲಿಲ್ಲ, ಅವರು ಪೂರ್ಣ ಬೆಳೆದಿರುವ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದವರು. ಈಗ ಅವರು ಬಂದ್ಬಿಟ್ಟು ಭಗವಂತನಾದ ವೇದವ್ಯಾಸರು ಇಷ್ಟೆಲ್ಲ ಪುರಾಣಗಳು ನಮಗೆ ಕೊಟ್ಟಿರೋರು, ಅವರಿಗೆ ಕುಟುಂಬ ಇಲ್ಲ. ವೇದವ್ಯಾಸರಿಗೆ ಕುಟುಂಬ ಇಲ್ಲ. ಭಗವಾನ್ ವೇದವ್ಯಾಸ ಋಷಿ ಡಿಡ್ ನಾಟ್ ಹ್ಯಾವ್ ಎನಿ ಫ್ಯಾಮಿಲಿ. ಬಟ್ ಇನ್ ದಿಸ್ ಯು ವಿಲ್ ಸಿ ಹೌ ಬೈ ದಿ ಪ್ರೇರಣೆ ಆಫ್ ದೇವಿ ಹೀ ಟು ಲೈಕ್ಸ್ ಟು ಹ್ಯಾವ್ ಎ ಫ್ಯಾಮಿಲಿ. ಅದನ್ನು ನೋಡ್ಬೋದು ಇದರಲ್ಲಿ ನಾವು. ಈ ಪ್ರಸಂಗದಲ್ಲಿ ದಿ ಎಫೆಕ್ಟ್ ಆಫ್ ದಿ ಪವರ್ ಆಫ್ ದೇವಿ ಇಸ್ ಸೋ ಮಚ್ ದಟ್ ದೇವಿ ಕ್ಯಾನ್ ಮೇಕ್ ಎನಿಬಡಿ ಡೂ ಎನಿಥಿಂಗ್. ದೇವಿ ಕ್ಯಾನ್ ಮೇಕ್ ಎನಿಬಡಿ ಡೂ ಎನಿಥಿಂಗ್ ಅನ್ನೋ ಸ್ಥಿತಿಗೆ ತಗೊಂಡ್ಬಿಡ್ತಾರೆ. ದೇವಿಯ ಶಕ್ತಿ ಅಂತ ಅದ್ಭುತವಾದ ಶಕ್ತಿ ಎಂಬುದನ್ನು ನಾವು ಇದರಲ್ಲಿ ನೋಡ್ತೇವೆ. ಇದರಲ್ಲಿ ಹೇಗೆ ವೇದವ್ಯಾಸ ಋಷಿಗಳು ಅವರು ಕೂಡ ನನಗೊಂದು ಪುತ್ರ ಬೇಕು ಎಂಬ ಬಯಕೆ, ಹಿ ಆಲ್ಸೋ ವಾಂಟ್ಸ್ ಟು ಹ್ಯಾವ್ ಎ ಸನ್. ದಟ್ ಪಾರ್ಟ್ ಆಫ್ ಇಟ್ ಇಸ್ ಬೀಂಗ್ ಡಿಸ್ಕ್ರೈಬ್ಡ್ ಹಿಯರ್ ವೆರಿ ಬ್ಯೂಟಿಫುಲಿ. Chapter 4 on the excellency of the Devi. Rishayah ऊचुः सौम्य व्यासस्य भार्यायां कस्यां जातः सुतः शुकः कथं वा कीदृशो येन ಪಠಿತೇಯಂ ಸುಸಂಹಿತಾ. ಸೂತ್ರಶಿಗಳು ಹೇಳಿದ್ರಲ್ಲ, ಶುಕದೇವರಿಗೆ ಭಗವಂತನಾದ ತನ್ನ ತಂದೆ ಬಂದುಬಿಟ್ಟು ಉಪದೇಶ ಮಾಡಿದ್ರು ಅಂತ ಹೇಳಿದ್ರು. ಸೂತ್ರಶಿ had said that Shukadeva was the son of Vedavyasa and he received the initiation. But now their question is, from the wife of Vedavyasa Rishi, what was her name? From where did Shukadeva, how was Shukadeva born? Shukadeva ಜನ್ಮ ಹೆಂಗಾಯಿತು ಅಂತ ಕೇಳ್ತಾ ಇದ್ದಾರೆ. ಅಯೋ ನಿಜಸ್ತ್ವಯಾ ಪ್ರೋಕ್ತಃ ತಥಾಚಾರಣಿಜಃ ಶುಕಃ ಸಂದೇಹೋಸ್ತಿ ಮಹಾಂಸ್ತತ್ರ ಕಥಯಾದ್ಯ ಮಹಾಮತೆ. ಸೂತ್ರಶಿ ಹೇಳಿದ್ರು, ನೀವು ಶುಕದೇವರು ಬಂದ್ಬಿಟ್ಟು ಅಯೋನಿಜ ಅಂತ ಹೇಳಿದ್ರಿ, ಆ್ಯಂಡ್ ಯು ಟೋಲ್ಡ್ ಅಸ್ ದಟ್ ಹಿ ವಾಸ್ ಬಾರ್ನ್ ಫ್ರಮ್ ದಿ ಚರ್ನಿಂಗ್ ಆಫ್ ದಿ ಫೈರ್. ವೈಲ್ ದ ಫೈರ್ ವಾಸ್ ಬೀಯಿಂಗ್ ಪ್ರೊಡ್ಯೂಸ್, ದಟ್ ಟೈಮ್ ಶುಕದೇವ ವಾಸ್ ಬಾರ್ನ್, ಯು ಟೋಲ್ಡ್ ಅಸ್. ಬಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ನಮಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮಗೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನಾವು ಸಾಮಾನ್ಯವಾಗಿ ಎಲ್ಲ ನೋಡೋದು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಬಂದ ಮೇಲೆ ಹಿಂಗೂ ಕೂಡ ಮಕ್ಕಳು ಹುಟ್ಟೋಕ್ಕಾಗುತ್ತಾ, ಹಿಂಗೂ ಕೂಡ ಒಬ್ಬರು ಗರ್ಭವನ್ನು ಧಾರಣೆ ಮಾಡೋಕ್ಕಾಗತ್ತಾ ಅಂತ ಈಗ ಗೊತ್ತಾಗ್ತಾ ಇದೆ. ಮೊದಲು ಗೊತ್ತಿರಲಿಲ್ಲ. 10,000 ವರ್ಷ ಹಿಂದೆ ಹೇಳ್ತಾ ಇದ್ದಾರೆ ಹೆಂಗೆ ಶುಕದೇವರು ಹುಟ್ಟಿದ್ರು ಅಂತ. ಆಶ್ಚರ್ಯವಾಗುತ್ತೆ ನಮಗೆ. ಸೊ ಇಲ್ಲಿ ಹೋಮದ ಜಾಗದಲ್ಲಿ ಅಗ್ನಿಯನ್ನು ಮಂಥನ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಹುಟ್ಟಿದ್ರು ಅಂತ ನೀವು ಹೇಳಿದ್ರಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನೀವು ಹೇಳಿ ಅಂತ ಶೌನಕಾದಿ ಋಷಿಗಳು ಸೂತ್ರಶಿನ ಕೇಳ್ತಾ ಇದ್ದಾರೆ. ಯು ಸೆಡ್ ದಟ್ ಹಿ ವಾಸ್ ಬಾರ್ನ್ ಫ್ರಮ್ ದಿ ವೆನ್ ದಿ ಫೈರ್ ವಾಸ್ ಬೀಯಿಂಗ್ ಪ್ರೊಡ್ಯೂಸ್, ಹೌ ವಾಸ್ ದಟ್ ಪಾಸಿಬಲ್? ಗರ್ಭಯೋಗಿ ಶ್ರುತ ಪೂರ್ವಂ ಶುಕೋ ನಾಮ ಮಹಾತಪ ಕಥಂ ಚ ಪಠಿತಂ ತೇನ ಪುರಾಣಂ ಬಹುವಿಸ್ತರಂ. Sutrishi had already told us that Shukadeva was a born yogi, Garbha yogi. He was a born yogi. Right at birth he was a yogi. ಹುಟ್ಟಿದಾಗಲೇ ಅವ್ರು ಯೋಗಿಯಾಗಿದ್ದರು. ನೀವು ಮೊದಲೇ ಹೇಳಿದಿರಲ್ಲ, ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಪುರಾಣಗಳು ಹೇಗೆ ಕರೆದ್ರು ಅವರು, ಏನಕ್ಕೋಸ್ಕರ ಕಲಿತರು ಅವರು, ಯಾರು ಹೇಳ್ಕೊಟ್ರು ಅವ್ರಿಗೆ ಪುರಾಣಗಳು ಅಂತ ಕೇಳ್ತಾ ಇದ್ದಾರೆ. ಸೂತ ಉವಾಚ ಪುರಾ ಸರಸ್ವತೀ ತೀರೆ ವ್ಯಾಸಃ ಸತ್ಯವತೀ ಸುತಃ ಆಶ್ರಮೇ
ಕಲವಿಂಕೋತು ದೃಷ್ಟ್ವಾ ವಿಸ್ಮಯಮಾಗತಃ. ಒಂದ್ಸಾರಿ ಸರಸ್ವತಿ ತೀರದಲ್ಲಿ ವೇದವ್ಯಾಸರು ತಮ್ಮ ಆಶ್ರಮದಲ್ಲಿ ಕೂತಿದ್ರಂತೆ. ಆಗ ಅವರು 2 ಗಿಣಿ ಪಕ್ಷಿಗಳನ್ನು ನೋಡಿದ್ರಂತೆ. ಈ ಸಾ ಶುಕ ಅಂದರೆ ಗಿಣಿ, ಶುಕ ಪಕ್ಷಿಗಳನ್ನು ನೋಡ್ತಾರೆ. He saw 2 parrots and then beside the ashram only on the bank of Saraswati river. You know Saraswati river is near Kashmir now. ಅಲ್ಲಿ ಇವಾಗ ಗುಪ್ತಗಾಮಿನಿಯಾಗಿ ಇದರಲ್ಲಿ ಪ್ರಯಾಗರಾಜದಲ್ಲಿ 3 ನದಿಗಳ ಸಂಗಮ ಆಗುತ್ತಲ್ಲ, ಯಾವುದು ತ್ರಿವೇಣಿ ಸಂಗಮ, ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಸೇರೋ ಜಾಗ. ಸರಸ್ವತಿ ಕಾಣಿಸಲ್ಲ ಕಣ್ಣಿಗೆ, ಸರಸ್ವತಿ ಗುಪ್ತಗಾಮಿನಿಯಾಗಿದ್ದಾಳೆ. ಆ ಸರಸ್ವತಿ ತೀರದಲ್ಲಿ ವೇದವ್ಯಾಸರು he sees 2 parrots. ಜಾತಮಾತ್ರಂ ಶಿಶುಂ ನೀಡೇ ಮುಕ್ತಂಡಂ ಮನೋಹರಂ ತಾಮ್ರಾಸ್ಯಂ ಶುಭ ಸರ್ವಾಂಗಂ ಪಿಚ್ಛಾಂಕುರ ವಿವರ್ಜಿತಂ. See how beautifully they are describing. He saw the pair putting frequently the food into the beak of their young one, just born of the egg, of beautiful body, red mouth and greasy body. They did not, ಅವ್ರು ಏನು ಮಾಡ್ತಾ ಇದ್ದಾರೆ, ಈ 2 ಗಿಣಿಗಳು ತಮ್ಮ ಮಕ್ಕಳ ಪುಟ್ಟ ಮರಿ ಗಿಣಿಗಳ ಬಾಯಲ್ಲಿ ಆಹಾರ ಕೊಡ್ತಾ ಇದ್ದಾರೆ. He saw that the parrots, both the mother and father were giving food into the mouth of the parrot. ಅದು ಮಗು ಹೋಯ್ತಲ್ಲ, ಮಗು ಮರಿ, ಆ ಮರಿ ಬಾಯಲ್ಲಿ ಆಹಾರ ಕೊಡ್ತಾ ಇದ್ದಾರೆ ನೋಡಿದ್ರಂತೆ. ಆ ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಕೆಂಪು ಬಾಯಿ, ಸುಂದರವಾದ ಮುಖ, ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆಲ್ ಆಫ್ ಅಸ್ ಅಡ್ಮೈರ್ ಬರ್ಡ್ಸ್, ನಾವು ನೋಡಿದ್ರೆ ಆಶ್ಚರ್ಯ ಪಡ್ತೀವಿ. ತೌ ತು ಭಕ್ಷ್ಯಾರ್ಥಮತ್ಯಂತಂ ರತೌ ಶ್ರಮಪರಾಯಣೌ ಶಿಶೋಶ್ಚಂಚುಪುಟೇ ಭಕ್ಷ್ಯಂ ಕ್ಷಿಪಂತೌ ಚ ಪುನಃ ಪುನಃ. ಆ 2 ಗಿಣಿಗಳು ತಮ್ಮ ಆಹಾರ, ತಮ್ಮ ಹಸಿವಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮಕ್ಕಳನ್ನ ಊಟಿಸ್ಬೇಕು ಅಂದ್ರೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ. The 2 sparrows were not worried about their food, their hunger. They are worried about feeding the children. ಅಂಗೇನಾಂಗಾನಿ ಬಾಲಸ್ಯ ಘರ್ಷಯಂತೌ ಮುದಾನ್ವಿತೌ ಚುಂಬಂತೌ ಚ ಮುಖಂ ಪ್ರೇಮ್ಣಾ ಕಲವಿಂಕೌ ಶಿಶೋ ಶುಭಂ. ನ್ಯಾಚುರಲಿ ಫಾಂಡ್ಲಿಂಗ್ ಎ ಚೈಲ್ಡ್, ಒಂದು ಮಗುವನ್ನು ಮುದ್ದು ಮಾಡೋದು, ಅದು ನೋಡಿದ್ರು ಅವರು. How the parrots were fondling the children, rubbing their body against the child and giving them pleasure. Both are very, very happy. ಮಕ್ಕಳು ತುಂಬ ಸುಂದರವಾಗಿದ್ದಾರೆ, ಪ್ರೀತಿಯಿಂದ ನಡ್ಕೊಳ್ತಾ ಇದ್ದಾರೆ. ವೀಕ್ಷ್ಯ ಪ್ರೇಮಾದ್ಭುತಂ ತತ್ರ ಬಾಲೆ ಚಟಕಯೋಸ್ತದಾ ವ್ಯಾಸಶ್ಚಿಂತಾತುರಃ ಕಾಮಂ ಮನಸಾ ಸಮಚಿಂತಯತ್. Such a great rishi, Vedavyasa Rishi, when he saw this scene, he also felt he was slightly agitated in mind. ಸ್ವಲ್ಪ ಮನಸ್ಸಿನಲ್ಲಿ ಅವರಿಗೂ ಸ್ವಲ್ಪ ಆತಂಕ ಬಂದಿದೆ, ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಬಂದಿದೆ. ಏನು ಚಂಚಲತೆ ಬಂದಿದೆ? ತಿರಶ್ಚಾಮಪಿ ಯತ್ ಪ್ರೇಮ ಪುತ್ರೇ ಸಮಭಿಲಕ್ಷ್ಯತೆ ಕಿಂ ಚಿತ್ರಂ ಯನ್ ಮನುಷ್ಯಾಣಾಂ ಸೇವಾ ಫಲಮಭೀಪ್ಸಿತಂ ಅಭೀಪ್ಸಿತಾಂ. ಸೊ ಈವನ್ ದಿ ಅದರ್ ಸ್ಪೀಶೀಸ್, ಮನುಷ್ಯನನ್ನು ಬಿಟ್ಟು ಬೇರೆ ಪಕ್ಷಿ ಜಾತಿಯವರು ಕೂಡ ಎಷ್ಟು ಪ್ರೀತಿ ಇದೆಯಾ ನಾನು ನೋಡ್ತಾ ಇರಲಿಲ್ಲ. ಐ ಡಿಂಟ್ ನೋ ದಟ್ ದೇ ಆರ್ so much love and affection. So where is the question of humans not having love and affection? ಪಕ್ಷಿಗಳಿಗೆ ಇಷ್ಟು ಪ್ರೀತಿ ಇದೆ ಅಂದರೆ ಮನುಷ್ಯರಿಗೆ ಯಾಕಪ್ಪ ಇರಲ್ಲ? ಮನುಷ್ಯ ಇನ್ನೂ ಸ್ವಲ್ಪ ವಿಕಸಿತವಾದ ಜೀವರಾಶಿ, ಖಂಡಿತವಾಗಿಯೂ ಜಾಸ್ತಿ ಪ್ರೀತಿ ಇರುತ್ತೆ. ಕಿಮೇತ್ತೌ ಚಟಕೋ ಚಾಸ್ಯ ವಿವಾಹಂ ಸುಖದಾನಂ ವಿರಚ್ಯ ಸುಖಿನೌ ಸ್ಯಾತಾಂ ದೃಷ್ಟ್ವಾ ಬದ್ಧ್ವಾ ಮುಖಂ ಶುಭಂ ಅಥವಾ ವಾರ್ಧಕೆ ಪ್ರಾಪ್ತೆ ಪರಿಚರ್ಯಾಂ ಕರಿಷ್ಯತಿ ಪುತ್ರಃ ಪರಮಧರ್ಮಿಷ್ಠಃ ಪುಣ್ಯಾರ್ಥಂ ಕಲವಿಂಕಯೋಃ. Then he is thinking now, ಈ ಪಕ್ಷಿಗಳು ಕೂಡ ಮದುವೆ ಆಗುತ್ತಾ?
ಪಕ್ಷಿಗಳು ಕೂಡ ಮದುವೆ ಆಗಲ್ಲ ಅಲ್ಲ, ದೇ ಡೋಂಟ್ ಗೆಟ್ ಮ್ಯಾರಿಡ್ ಆ್ಯಂಡ್ ದೇ ಡೋಂಟ್ ಗೆಟ್ ಮ್ಯಾರಿಡ್ ಆ್ಯಂಡ್ ನೈದರ್ ವಿಲ್ ದೇ ಡು ದೇ ಹ್ಯಾವ್ ದಿ ನೋಷನ್ ಆಫ್ ಸನ್ ಡಾಟರ್, ಮಗ ಮಗಳು ಎಂಬ ಭಾವನೆ ಅವರಲ್ಲಿ ಇಲ್ಲ ಅಂತ ಕಾಣುತ್ತೆ. ಮತ್ತು ದೊಡ್ಡವರಾದ ಮೇಲೆ ಅವರೇನು ಧರ್ಮ ಕಾರ್ಯಗಳನ್ನು ಮಾಡಿ ಹೋಮಗಳೆಲ್ಲ ಮಾಡಿ ಮತ್ತೆ ಇದಕ್ಕೆ ಸ್ವರ್ಗಕ್ಕೆ ಹೋಗ್ತಾರಾ? ವಿಲ್ ದೇ ಆಲ್ಸೋ ಪರ್ಫಾರ್ಮ್ ಸಚ್ ಹೋಮಾಸ್ ಆರ್ ಪೂಜಾಸ್ ಅಂಡ್ ದೆನ್ ಗೋ ಟು ಹೆವೆನ್? ಐ ಡೋಂಟ್ ಥಿಂಕ್ ದೇ ಗೋ ಟು ಹೆವೆನ್. ಅರ್ಜಯಿತ್ವಾ ಅಥವಾ ದ್ರವ್ಯಂ ಪಿತರೌ ತರ್ಪಯಿಷ್ಯತಿ ಅಥವಾ ಪ್ರೇತ ಕಾರ್ಯಾಣಿ ಕರಿಷ್ಯತಿ ಯಥಾವಿಧಿ. And if it is a son which is born from the parents, is he going to earn some money and then again look after the parents? Or is he going to do the shraddha karma after the departure of the parents? ಈ ಮಗ ಬಂದ್ಬಿಟ್ಟು, ಈ ಶುಕಗಳ ಮಗ, ಈ ಗಿಣಿಗಳ ಮಗ ಬಂದು ಅವರು ಹಣ ಸಂಪಾದನೆ ಮಾಡಿ ತಂದೆ ತಾಯಿ ನೋಡ್ಕೊಳ್ತಾರ, ಅಥವಾ ಅದಾದ ನಂತರ ಒಳ್ಳೆ ಕಾರ್ಯಗಳನ್ನು ಮಾಡಿ ಏನು ಶ್ರಾದ್ದ ಕಾರ್ಯವನ್ನು ಮಾಡ್ತಾರಾ? ದಿಸ್ ಥಿಂಕಿಂಗ್ ಇಸ್ ಗೋಯಿಂಗ್ ಆನ್. ಅಥವಾ ಕಿಂ ಗಯಾ ಶ್ರಾದ್ದಂ ಗತ್ವಾ ಸಂವಿತರಿಷ್ಯತಿ ನೀಲೋತ್ಸರ್ಗ ಚ ವಿಧಿವತ್ ಪ್ರಕರಿಷ್ಯತಿ ಬಾಲಕಃ ಸಂಸಾರೇತ್ರ ಸಮಾಖ್ಯಾತಂ ಸುಖಾನಾಂ ಉತ್ತಮಂ ಸುಖಂ ಪುತ್ರಗಾತ್ರ ಪರಿಷ್ವಂಗೋ ಲಾಲನಂ ನ ವಿಶೇಷತಃ. Now he comes to a conclusion. I don't think all this they will do, but still what we do, what all activity they don't do, but as far as love and affection towards the progeny is concerned, it is the same. ಪುತ್ರಗಳಲ್ಲಿ ಅಥವಾ ಮಕ್ಕಳಲ್ಲಿರೋ ಪ್ರೀತಿನಲ್ಲಿ ವ್ಯತ್ಯಾಸ ಇಲ್ಲ. ನಾವು ಮಾಡೋ ಕೆಲಸಗಳನ್ನ ಅವ್ರು ಮಾಡದೇ ಇರ್ಬೋದು, ಆದರೆ ಮಕ್ಕಳಲ್ಲಿರೋ ಪ್ರೀತಿ ಅನ್ನೋದು ಮಾತ್ರ ವ್ಯತ್ಯಾಸ ಅಲ್ಲ. ಸೊ ಡೆಫಿನೆಟ್ಲಿ ಹ್ಯಾವಿಂಗ್ ಎ ಸನ್ ಇಸ್ ಸಮಥಿಂಗ್ ರಿಯಲಿ ಗ್ರೇಟ್. ಹ್ಯಾವಿಂಗ್ ಎ ಸನ್ ಇಸ್ ರಿಯಲಿ ಸಮಥಿಂಗ್ ಗ್ರೇಟ್, ವಂಡರ್ಫುಲ್, ಆ್ಯಂಡ್ ಟಚಿಂಗ್ ದಿ ಬಾಡಿ ಆಫ್ ದ ಚೈಲ್ಡ್ ಆ್ಯಂಡ್ ದೆನ್ ಫೀಲಿಂಗ್ ದ ಲವ್ ಆ್ಯಂಡ್ ಅಫೆಕ್ಷನ್ ಇಸ್ ವಂಡರ್ಫುಲ್. ಸೊ ಹಿ ಇಸ್ ಥಿಂಕಿಂಗ್ ಇನ್ ದೋಸ್ ಲೈನ್ಸ್. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೋ ನೈವ ಚ ನೈವ ಚ ಪುತ್ರಾದನ್ಯತರನ್ನಾಸ್ತಿ ಪರಲೋಕಸ್ಯ ಸಾಧನಂ. According to Vedas, there are two lokas called as Ihaloka and Paraloka. This loka is called where we are living now. Paraloka is Swarga. Swarga means heaven. So a person who does not beget a son or does not give birth to a son, he doesn't get Swarga according to the Vedas. So that means if I do not have a son, I also won't get Swarga. Vedavyasa Rishi is thinking like this. ಅಂದರೆ ಅಪುತ್ರಸ್ಯ ಗತಿರ್ನಾಸ್ತಿ, ಪುತ್ರ ಪ್ರಾಪ್ತಿ ಆಗದೆ ಹೋದರೆ ಸ್ವರ್ಗ ಇಲ್ಲ ಅಂತ ಅಂದ್ಬಿಟ್ಟು ವೇದ ಹೇಳುತ್ತೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ, ವೇದವ್ಯಾಸರು ಯೋಚನೆ ಮಾಡ್ತಾ ಇದ್ದಾರೆ. ಮನ್ವಾದಿಭಿಶ್ಚ ಮುನಿಭಿಃ ಧರ್ಮಶಾಸ್ತ್ರೇಷು ಭಾಷಿತಂ ಪುತ್ರವಾನ್ ಸ್ವರ್ಗಮಾಪ್ನೋತಿ ನಾಪುತ್ರಸ್ತು ಕಥಂಚನ. ಮನುವಾದಿ ಋಷಿಗಳು ಕೂಡ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗೆ ಮಗ ಇದ್ದಾರೋ ಅವ್ರಿಗೆ ಮಾತ್ರನೇ ಸ್ವರ್ಗ ಸಿಗೋತು ಅಂತ ಅವ್ರು ಹೇಳಿದ್ದಾರೆ. So the one who does not have a son cannot attain heaven. Even the Manuvadi Shastras are saying that one. Drishyatetra samaksham tat nanumanena sadhyate putravan muchyate papad ಆಪ್ತವಾಕ್ಯಂ ಚ ಶಾಶ್ವತಂ. ಇಲ್ಲಿ I can see it in front of my eyes. Why to think about other? I can see it in front of my eyes that even the sparrow, even the parrots also have got so much joy by having a son. Nobody need tell me about that. I definitely is ಪ್ರತ್ಯಕ್ಷವಾಗಿ ಸಿದ್ಧವಾಗಿದೆಯಲ್ಲ ಪುತ್ರ ಪ್ರಾಪ್ತಿ ಎಷ್ಟು ಆನಂದ ಎಂಬುದು. ಆತುರೋ ಮೃತ್ಯು ಕಾಲೇಪಿ ಭೂಮಿ ಶಯ್ಯಾಗತೋ ನರಃ ಕರೋತಿ ಮನಸಾ ಚಿಂತಾಂ ದುಃಖಿತ ಪುತ್ರವರ್ಜಿತಃ. ಯಾರಿಗೆ ಮೈ ಹುಷಾರಿಲ್ವೋ, ಆಮೇಲೆ ಕೊನೆ ಕಾಲದಲ್ಲಿಯೂ ಕೂಡ ಎಲ್ಲರೂ ಯೋಚನೆ ಮಾಡ್ತಾರಲ್ಲ, ಪುತ್ರ ಇಲ್ಲದೆ ಹೋದರೆ ಯಾರಪ್ಪ ಇದನ್ನು ನೋಡ್ಕೊಳ್ತಾರೆ, ನಾನು ಇಷ್ಟು ಸಂಪಾದನೆ ಮಾಡಿಟ್ಟಿದ್ದೀನಿ, ಯಾರು ಇದನ್ನು ನೋಡ್ಕೊಳ್ತಾರೆ ಅನ್ನೋ ಚಿಂತೆ ಬರುತ್ತೆ. ದ ಒನ್ ಹೂ ಹ್ಯಾಸ್ ಅರ್ನ್ಡ್ ಅ ಲಾಟ್ ಆಫ್ ಮನಿ ಆ್ಯಂಡ್ ವೆನ್ ಈಸ್ ಲಿವಿಂಗ್ ದಿಸ್ ಬಾಡಿ
or he is not well, he will think, who is going to look after what all I have earned? That thinking will come. So having a son is very, very important. Dhanam me vipulam gehe patrani vividhani cha mandiram sundaram chaitat asya swami ko asya swami bhavishyati. ಇಷ್ಟು ಸಂಪಾದನೆ ಮಾಡಿದ್ದೀನಿ. I earned so much money and I also built some houses, businesses running. Who will look after all these things? This thinking will be there for the person. So it's very natural. ಮೃತ್ಯುಕಾಲೇ ಮನಸ್ತಸ್ಯ ದುಃಖೇನ ಭ್ರಮತೆ ಯತಃ ಅತೋಸ್ಯ ದುರ್ಗತಿರ್ನೂನಂ ಭ್ರಾಂತಚಿತ್ತಸ್ಯ ಸರ್ವಥಾ ಏವಂ ಬಹುವಿಧಾ ಚಿಂತಾ ಕೃತ್ವಾ ಸತ್ಯವತೀ ಸುತಃ ನಿಶ್ವಸ್ಯ ಬಹುಧಾ ಚೋಷ್ಣಂ ವಿಮನಾ ಸಂಬಭೂವಃ. Thinking in this direction, Vedavyasa Rishi is now disturbed in mind. The continuously same thought is coming. When one thought starts coming in the mind, it keeps on pestering us. So he is now wondering what to do. ಎಲ್ಲ ಇದೇ ವಿಚಾರದಲ್ಲೇ ವೇದವ್ಯಾಸರು ಇವಾಗ ಸ್ವಲ್ಪ ಚಿಂತಿತರಾಗ್ಬಿಟ್ಟಿದ್ದಾರೆ. ವಿಚಾರ್ಯ ಮನಸಾತ್ಯರ್ಥಂ ಕೃತ್ವಾ ಮನಸಿ ನಿಶ್ಚಯಂ ಜಗಾಮ ಚ ತಪಸ್ತಪ್ತುಂ ಮೇರು ಪರ್ವತ ಸನ್ನಿಧೌ. So thinking deeply like this, he decided, I won't be satisfied now. Mind will not listen to my words now. I must go and do some tapasya to fulfill my desire. ನನ್ನ ಆಸೆಯನ್ನು ಪೂರ್ತಿ ಮಾಡ್ಕೊಳ್ಳೋಕೆ ಖಂಡಿತವಾಗಿ ತಪಸ್ಸು ಬೇಕು, ನನಗೆ ತಪಸ್ಸು ಮಾಡ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು, ನಿಮಗೆಲ್ಲ ಗೊತ್ತಿದ್ದೀರಾ, ದಶರಥ ಮಹಾರಾಜನಿ ಮಕ್ಕಳಿಲ್ಲದೆ ಇರಬೇಕಾದ್ರೆ ಅವರು ಹೋಮವನ್ನು ಮಾಡಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಪುತ್ರರನ್ನು ಪಡೆದಿದ್ದರು. ಸೊ ಲೈಕ್ ದಿಸ್ ಇನ್ ದೋಸ್ ಡೇಸ್ ಪೀಪಲ್ ಯೂಸ್ ಟು ಗೋ ಫಾರ್ ತಪಸ್ಯ. ಸೊ ಹಿ ಡಿಸೈಡೆಡ್ ಟು ಗೋ ಫಾರ್ ತಪಸ್ಯ. ಮನಸಾ ಚಿಂತಯಾಮಾಸ ಕಂ ದೇವಂ ಸಮುಪಾಸ್ಮಹೇ ವರಪ್ರದಾನ ನಿಪುಣಂ ವಾಂಛಿತಾರ್ಥಪ್ರದಂ ತಥಾ. Now he is thinking, which devata should I now worship? ಯಾವ ದೇವರನ್ನು ನಾನು ಪ್ರಾರ್ಥನೆ ಮಾಡಬೇಕು ನನ್ನ ಮನಸ್ಸಿನ ಆಸೆ ಪೂರ್ತಿ ಆಗಕ್ಕೆ? If I want to fulfill my desire, which devata should I worship? Now he is thinking. ವಿಷ್ಣುಂ ರುದ್ರಂ ಸುರೇಂದ್ರಂ ವಾ ಬ್ರಹ್ಮಾಣಂ ವಾ ದಿವಾಕರಂ ಗಣೇಶಂ ಕಾರ್ತಿಕೇಯಂ ಚ ಪಾವಕಂ ವಾರುಣಂ ತಥಾ. So he has the knowledge of worshipping Vishnu. Vishnu ಉಪಾಸನೆ ಮಾಡೋ ಗೊತ್ತಿದೆ ಅವರಿಗೆ, ರುದ್ರೋಪಾಸನೆ ಗೊತ್ತಿದೆ, ಗಣೇಶೋಪಾಸನೆ ಗೊತ್ತಿದೆ. Now all these deities, whether it should be Vishnu, Rudra, Indra, Brahma or Surya or Ganapati or Kartikeya or Agni or Varuna, which should I now worship? Whom should I worship now? ಯಾರನ್ನು ನಾನು ಉಪಾಸನೆ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಏವಂ ಚಿಂತಯತಸ್ತಸ್ಯ ನಾರದೋ ಮುನಿಸತ್ತಮಃ ಯದೃಚ್ಛಯಾ ಸಮಾಯಾತೋ ವೀಣಾಪಾಣಿ ಸಮಾಹಿತಃ. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವೇದವ್ಯಾಸರು ಆ ಸಮಯದಲ್ಲಿ ವೀಣೆಯನ್ನು ಧರಿಸಿರುವ ಭಗವಂತನಾದ ಋಷಿ ದೇವರ್ಷಿ ನಾರದರು ಆ ಕಡೆ ಬರ್ತಾರೆ. ನಾರದ ಋಷಿ ಆ ಕಡೆ ಬಂದರು. ಅಕಸ್ಮಾತಾಗಿ, just by coincidence, Narada Rishi happened to come there with the veena in his hand. Tam drishtva parama preeto vyasa satyavati sutah kritvarghyamasam dattva papracha kushalam munim श्रुत्वाथ कुशल प्रश्नं पप्रच्छ मुनिसत्तमः चिन्तातुरोऽसि कस्मात् त्वं द्वैपायन वदस्म मे. ಋಷಿ ಬಂದಿದ ತಕ್ಷಣ, ದೇವರ್ಷಿ ಬಂದಿದ ತಕ್ಷಣ ಅವ್ರೇನು ಮಾಡೋದು, ಅವರಿಗೆ ಪಾದ ಪೂಜೆ ಮಾಡಿ ಅವರಿಗೆ ಆಸನವನ್ನು ಕೊಟ್ಟು ಕುಳ್ಳಿಸಿ ಮತ್ತೆ ಕೇಳ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅವ್ರು ಇವ್ರನ್ನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಮೇಲೆ ನಾರದ ಕೇಳ್ತಾರೆ, ಇನ್ನೂ ಸ್ವಲ್ಪ ಚಿಂತೆ ಇದ್ದಂಗೆ ಇದೆಯಾ ನಿಮ್ಮ ಮುಖದಲ್ಲಿ, ಯು ಸೀಮ್ ಟು ಬಿ ಡಿಸ್ಟರ್ಬ್, ವೈ ಆರ್ ಯು ಡಿಸ್ಟರ್ಬ್? So he has performed puja to Narada. Narada has also asked, how are you? And he says, you seem to be worried, why are you worried? ಕೇಳ್ತಾ ಇದ್ದಾರೆ, ನಾರದರು ಕೇಳ್ತಾ ಇದ್ದಾರೆ.
ವ್ಯಾಸ ಉವಾಚ ಅಪುತ್ರಸ್ಯ ಗತಿರ್ನಾಸ್ತಿ ನ ಸುಖಂ ಮಾನಸೇ ತತಃ ತದರ್ಥಂ ದುಃಖಿತಶ್ಚಾಹಂ ಚಿಂತಯಾಮಿ ಪುನಃ ಪುನಃ. ನಾನು ವೇದಗಳಲ್ಲಿ ಐ ಹ್ಯಾವ್ ಹರ್ಡ್ ಇನ್ ದ ವೇದಾಸ್ ದಟ್ a person who does not have a son did not get ಸದ್ಗತಿ ಸಿಗಲ್ಲ ಅಂತ ಕೇಳಿದ್ದೇನೆ. ಆದ್ದರಿಂದ ನನಗೆ ಇವಾಗ ಚಿಂತೆ ಆಗಿಬಿಟ್ಟಿದೆ. ನೌ ಐ ಆಮ್ ಡಿಸ್ಟರ್ಬ್ ಬಿಕಾಸ್ ಐ ಹ್ಯಾವ್ ಹರ್ಡ್ ದಟ್ ವಿದೌಟ್ ಎ ಸನ್ ಐ ಕೆನಾಟ್ ಅಟೈನ್ ದಿ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಸೊ ಪ್ಲೀಸ್ ಟೆಲ್ ಮಿ ವಾಟ್ ಐ ಶುಡ್ ಡು. ನನಗೇನು ಮಾಡ್ಬೇಕು ಹೇಳಿ. ತಪಸಾ ಚೋಷಯಾಮ್ಯದ್ಯ ಕಂ ದೇವಂ ವಾಂಛಿತಾರ್ಥದಂ ಇತಿ ಚಿಂತಾತುರೋಸ್ಮ್ಯದ್ಯ ತ್ವಾಮಹಂ ಶರಣಂ ಗತಃ. ಯಾವ ದೇವರನ್ನು ನಾನು ಉಪಾಸನೆ ಮಾಡಬೇಕು ದಯವಿಟ್ಟು ನನಗೆ ಹೇಳ್ಕೊಡಿ. ವಿಚ್ ದೇವತಾ ಶುಡ್ ಐ ನೌ ವರ್ಷಿಪ್? ಪ್ಲೀಸ್ ಟೆಲ್ ಮೀ. ಸರ್ವಜ್ಞೋಸಿ ಮಹರ್ಷೇ ತ್ವಂ ಕಥಯಾಶು ಕೃಪಾನಿಧೇ ಕಂ ದೇವಂ ಶರಣಂ ಯಾಮಿ ಯೋ ಮೇ ಪುತ್ರಂ ಪ್ರದಾಸ್ಯತಿ. You are an all-knowing person. You know everything, O Narada Rishi. So please tell me which devata, which form of God should I now worship? Please tell me. Suta uvacha iti vyasena prishtastu narado vedaviin munihi uvacha paraya preetya krishnam prati mahamanaha. ಕೇಳಿದ ತಕ್ಷಣ ನಾರದರು ಕೇಳಿದ ನಾರದ ಏನು ಮಾಡ್ತಾರೆ, ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ ನಾವು ನಾರದಜಿ ಇಸ್ ಅಡ್ರೆಸ್ಸಿಂಗ್ ವೇದವ್ಯಾಸ ಅಂಡ್ ಗಿವಿಂಗ್ ಹಿಮ್ ಅನ್ ಆನ್ಸರ್. ನಾರದ ಉವಾಚ ಪಾರಾಶರ್ಯ ಮಹಾಭಾಗ ಯತ್ವಂ ಪೃಚ್ಛಸಿ ಮಾಮಿಹ ತಮೇವಾರ್ಥಂ ಪುರಾ ಪೃಷ್ಟಃ ಪಿತ್ರಾ ಮೇ ಮಧುಸೂದನಃ. ವೇದವ್ಯಾಸ ಋಷಿಗಳೇ, ಈ ಪ್ರಶ್ನೆ ನೀವು ಮಾತ್ರ ಮಾಡ್ತಾ ಇಲ್ಲ. ಹಿಂದೆ ಒಮ್ಮೆ ನನ್ನ ತಂದೆಯಾದ ಬ್ರಹ್ಮ ಕೂಡ ನಾರಾಯಣನ ಇದೇ ಪ್ರಶ್ನೆ ಮಾಡಿದ್ರು. ಅರ್ಲಿಯರ್ ಬ್ರಹ್ಮ ಆಲ್ಸೋ had put the same question to my father Brahma had put the same question to Bhagavan Narayana. What did they say? ಧ್ಯಾನಸ್ಥಂ ಚ ಹರಿಂ ದೃಷ್ಟ್ವಾ ಪಿತಾ ಮೇ ವಿಸ್ಮಯಂ ಗತಃ ಪರ್ಯಪೃಚ್ಛತ ದೇವೇಶಂ ಶ್ರೀನಾಥಂ ಜಗತಃ ಪತಿಂ ಕೌಸ್ತುಭೋದ್ಭಾಸಿತಂ ದಿವ್ಯಂ ಶಂಖ ಚಕ್ರ ಗದಾಧರಂ ಪೀತಾಂಬರಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ. Bhagavan Narayana was seated at that time in meditation. Bhagavan Narayana was seated in meditation. Shankachakra Gadadhari, beautiful Peetambara-dhari. So Brahma went and asked. He was in dhyana avastha. Then slowly, when he comes out of the dhyana, he asks, whom are you meditating upon? Brahma is asking Narayana. He is going to ask Narayana. What is he asking? Karanam sarvalokanam devadevam jagadgurum Vasudevam Jagannatham Tapyamanam Mahattapaha. According to Brahma, Narayana is the source of the universe. Narayana is the ultimate. ಭಗವಂತನಾದ ನಾರಾಯಣನೇ ಈ ಪ್ರಪಂಚದ ಮೂಲ ಕಾರಣವಾಗಿರೋದ್ರಿಂದ, ಜಗತ್ ಪಿತಾ ಆಗಿರೋದ್ರಿಂದ ಅವರನ್ನೇ ಹೋಗಿ ಕೇಳೋಣ ಅಂತ ಅಂದ್ಬಿಟ್ಟು ಬ್ರಹ್ಮ ಹೋಗಿ ನಾರಾಯಣನ ಸಂಬೋಧಿಸಿ ಕೇಳ್ತಾ ಇದ್ದಾರೆ. ಬ್ರಹ್ಮ ಇಸ್ ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ನಾರಾಯಣ, asking him. ಬ್ರಹ್ಮೋವಾಚ ದೇವದೇವ ಜಗನ್ನಾಥ ಭೂತಭವ್ಯ ಭವತ್ ಪ್ರಭೋ ತಪಶ್ಚರಸಿ ಕಸ್ಮಾತ್ ತ್ವಂ ಕಿಂ ಧ್ಯಾಯಸಿ ಜನಾರ್ದನ ವಿಸ್ಮಯೋಯಂ ಮಮತ್ಯರ್ಥಂ ವಿಸ್ಮಯೋಯಂ ಮಮಾತ್ಯರ್ಥಂ ತ್ವಂ ಸರ್ವಜಗತಾಂ ಪ್ರಭುಃ ಧ್ಯಾನಯುಕ್ತೋಸಿ ದೇವೇಶ ಕಿಂಚ ಚಿತ್ರಮತಃ ಪರಂ. You are the Lord of the universe. Hey Vishnu, you are the Lord of the universe.
You are the source of the universe. But you are sitting down and meditating. It's something very, very surprising to me. ನನಗೆ ಆಶ್ಚರ್ಯವಾಗ್ತದೆ. ನೀವೇ ತಾನೇ ಜಗತ್ತಿನ ಪಿತ, ಎಲ್ಲದಕ್ಕೂ ಮೂಲ ಕಾರಣ ನೀವೇ ತಾನೇ. ನೀವು ಯಾರನ್ನು ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ತ್ವನ್ನಾಭಿಕಮಲಾಜ್ಜಾತಃ ಕರ್ತಾಹಮಖಿಲಸ್ಯ ಚ ತ್ವತ್ತಃ ಕೋಪ್ಯಧಿಕೋಸ್ತ್ಯತ್ರ ತಂ ದೇವಂ ಬ್ರೂಹಿ ಮಾಪತೆ. ಐ ಹ್ಯಾವ್ ಬೀನ್ ಬಾರ್ನ್ ಫ್ರಮ್ ಯು. ನಾನು ಬ್ರಹ್ಮ, ನಿಮ್ಮಿಂದ ತಾನೇ ಹುಟ್ಟಿರೋದು. ಐ ಕೇಮ್ ಫ್ರಮ್ ಯುವರ್ ನಾಭಿ ಓನ್ಲಿ ಆ್ಯಂಡ್ ಐ ಆಮ್ ದಿ ಸೃಷ್ಟಿಕರ್ತ. ದೆನ್ ಯು ಆರ್ ಮೈ ಸೋರ್ಸ್. ದೆನ್ ಹೌ ಕ್ಯಾನ್ ದೇರ್ ಬಿ ಎನಿಬಡಿ ಅಬವ್ ಯು? ನಾನು ನಿಮ್ಮಿಂದಲೇ ಹುಟ್ಟಿರೋದು, ನಿಮ್ಮ ನಾಭಿಯಿಂದ ಹುಟ್ಟಿರೋದು. ನಾನು ನಿಮ್ಮನ್ನು ಉಪಾಸನೆ ಮಾಡಿ ನೀವು ನನಗೆ ಮೂಲ. ನಿಮಗಿಂತಲೂ ದೊಡ್ಡವರು ಯಾರಾದರೂ ಇದ್ದಾರಾ? ನಿಮಗಿಂತೂ ದೊಡ್ಡವರು ಯಾರದು ಅಂತ ಕೇಳ್ತಾರೆ. ಜಾನಾಮ್ಯಹಂ ಜಗನ್ನಾಥ ತ್ವಮಾದಿ ಸರ್ವಕಾರಣಂ ಕರ್ತ ಪಾಲಯಿತಾ ಹರ್ತ ಸಮರ್ಥ ಸರ್ವಕಾರ್ಯಕೃತ್. ಜಾನಾಮ್ಯಹಂ ಜಗನ್ನಾಥ ತ್ವಮಾದಿ ಸರ್ವಕಾರಣಂ. ಐ ಅಂಡರ್ಸ್ಟ್ಯಾಂಡ್ ಯು ಟು ಬಿ ದಿ ಒರಿಜಿನ್ ಆಫ್ ದಿ ಯೂನಿವರ್ಸ್. ನೀವೇ ಜಗತ್ತಿಗೆ ಮೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನೀವೇ ಕರ್ತ, ನೀವೇ ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ. ನೀವೇ ತಾನೇ ಎಲ್ಲ ಕರ್ತ ಧರ್ತ ಹರ್ತ. ದೆನ್ ಹೂ ಆರ್ ಯು ಮೆಡಿಟೇಟಿಂಗ್ ಅಪಾನ್? ಇಚ್ಛಯಾ ತೇ ಮಹಾರಾಜ ಜಗದಃ ಪಿತಾಹಮಿದಂ ಜಗತ್ ಹರಃ ಸಂಹರತೆ ಕಾಲೇ ಸೋಪಿತೆ ವಚನೆ ಸದಾ. ನಾನು, ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಲುಕ್ ಆಫ್ಟರ್ ದ ಯೂನಿವರ್ಸ್ ಆ್ಯಂಡ್ ಇಟ್ಸ್ ಪೀಪಲ್ ಸೇ ದಟ್ ಐ ಆಮ್ ದ ಕ್ರಿಯೇಟರ್. ನಾನು ಸೃಷ್ಟಿ ಮಾಡ್ತೀನಿ, ನೀವು ಪಾಲನೆ ಮಾಡ್ತೀರಾ, ರುದ್ರ ಸಂಹಾರ ಮಾಡ್ತೀರಾ ಅಂತ ಹೇಳ್ತಾರೆ. ಸೂರ್ಯೋ ಭ್ರಮತಿ ಚಾಕಾಶೇ ವಾಯುರ್ವಾತಿ ಶುಭಾಶುಭಃ ಅಗ್ನಿಸ್ತಪತಿ ಪರ್ಜನ್ಯೋ ವರ್ಷತಿ ಶತ್ವದಾಜ್ಞೆಯ. ಸೂರ್ಯ ಕೂಡ ಜಗತ್ತಿನಲ್ಲಿ ಉದಯ ಆಗೋದು ಮತ್ತು ಅಸ್ತಮನ ಆಗೋದು, ಅದಲ್ಲದೆ ಆಕಾಶದಲ್ಲಿ ವಾಯು ಸಂಚಾರವಾಗೋದು, ಅಗ್ನಿ ತಪನವಾಗುವುದು ಮತ್ತು ಮಳೆ ಬರುವುದು ಎಲ್ಲವೂ ಕೂಡ ನಿನ್ನಿಂದ ಅಂತ ನಾವು ಕೇಳಿದ್ದೀವಿ. ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಯು ಓನ್ಲಿ. Agni is hot because of you, it rains because of you, the sun rises and sets because of you, there is wind also because of you. I don't think there is anybody else. Tvam tu dhyayasi kam devam sanshayooyam mahan mama tvatta param na pashyami devam vai bhuvanatraye kripam kritva vadasvadya bhaktosi tava suvrata महतां नैव गोप्यं हि प्रायः किंचिदिति स्मृतः. ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಯಾರನ್ನೂ ಧ್ಯಾನ ಮಾಡ್ತಾ ಇದ್ದೀರಾ, ಈ ಲೋಕದ ನಿಮಗಿಂತಲೂ ಯಾರು ದೊಡ್ಡವರಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ನನಗೆ ಹೇಳಿ. ಪ್ಲೀಸ್ ಟೆಲ್ ಮೀ. ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೂ ಆನ್ ಹೂಮ್ ಯು ಆರ್ ಮೆಡಿಟೇಟಿಂಗ್. We leave this next para. ಈ next para ಒಂದು ತಪ್ಪಾಗಿ ಬಂದಿರುತ್ತೆ, wrongly printed. The entire English version is wrongly printed. Come to the next Sanskrit 44. Tachrutva vachanam tasya hariraha prajapatim shrunushvaikamana brahman tvam bravimi manogatam. ಇದನ್ನು ಕೇಳಿದ ತಕ್ಷಣ ಹರಿ ಉತ್ತರ ಕೊಡ್ತಾ ಇದೆ. ನಾರಾಯಣ is replying to Brahma's question. ಯದ್ಯಪಿ ತ್ವಾಂ ಶಿವಂ ಮಾಂ ಚ ಸ್ಥಿತಿ ಸೃಷ್ಟ್ಯಂತ ಕಾರಣಂ ತೇ ಜಾನಂತಿ ಜನಾಃ ಸರ್ವೇ ಸದೇವಾಸುರಮಾನುಷಾ ಸ್ರಷ್ಟಾ ತ್ವಂ ಪಾಲಕಶ್ಚಾಹಂ ಹರಃ ಸಂಹಾರಕಾರಕಃ ಕೃತಾ ಶಕ್ತ್ಯೇತಿ ಸಂತರ್ಕಃ ಕ್ರಿಯತೆ ವೇದ ಪಾರಗೈಃ. Now Narayana has given the secret. Narayana now revealing the secret. People are thinking that you are the Srishtikarta, I am the Palanakarta and Rudra is Samharakarta.
ಜನಗಳು ಅಂದ್ಕೊಂಡಿದ್ದಾರೆ ಮತ್ತು ದೇವತೆಗಳು ಅಂದ್ಕೊಂಡಿದ್ದಾರೆ ನೀವೇ ಸೃಷ್ಟಿ ಮಾಡ್ತೀರಿ, ನಾವು ಪಾಲನೆ ಮಾಡ್ತೇವೆ, ಮತ್ತು ರುದ್ರ ಬಂದು ಸಂಹಾರ ಮಾಡ್ತೇವೆ. ಆದರೆ ಸ್ವಲ್ಪ ಯೋಚನೆ ಮಾಡಿ ನೋಡು, ನನ್ನಲ್ಲಿರುವ ಪಾಲನೆ ಮಾಡುವ ಶಕ್ತಿ, ದ ವರ್ಡ್ ಶಕ್ತಿ ಹಸ್ ಬೀನ್ ಬ್ರಾಟ್ ಫಸ್ಟ್ ಟೈಮ್, ದ ಪವರ್ ವಿಚ್ ಇಸ್ ದೇರ್ ಇನ್ ಮೀ ಟು ಲುಕ್ ಆಫ್ಟರ್ ದಿಸ್ ಯೂನಿವರ್ಸ್, ದ ಪವರ್ ವಿಚ್ ಇಸ್ ದೇರ್ ಇನ್ ಯು ಟು ಕ್ರಿಯೇಟ್ ದ ಯೂನಿವರ್ಸ್, ದ ಪವರ್ ವಿಚ್ ಇಸ್ ದೇರ್ ಇನ್ ರುದ್ರ ಟು destroy the universe, that power, that force, that shakti, that energy, is it not different from us? ನಮ್ಮಲ್ಲಿರುವ ಶಕ್ತಿ ಅಂತ ಹೇಳ್ತೀವಲ್ಲ, ಅದು 3 ಜನಗಳಲ್ಲಿಯೂ ಸೃಷ್ಟಿ ಸ್ಥಿತಿ ಲಯ ಮಾಡುವ ಒಂದು ಶಕ್ತಿ ಇದೆಯಲ್ಲ, ಅದನ್ನು ನೀನು ಗುರುತಿಸ್ತಾ ಇಲ್ವಾ ನೀನು? ಅದೇ ಚೆನ್ನಾಗಿ ಗಮನ ಕೊಡು, ಅದ್ರ ಕಡೆ ಗಮನ ಕೊಡು. ಜಗತ್ ಸಂಜನನೇ ಶಕ್ತಿ ತ್ವಯಿ ತಿಷ್ಠತಿ ರಾಜಸಿ ಸಾತ್ವಿಕಿ ಮಯಿ ರುದ್ರೇ ಚ ತಾಮಸಿ ಪರಿಕೀರ್ತಿತಾ ತಯಾ ವಿರಹಿತಸ್ತ್ವಂ ನ ತತ್ಕರ್ಮ ಕರಣೇ ಪ್ರಭುಃ ನಾಹಂ ಪಾಲಯಿತುಂ ಶಕ್ತಃ ಸಂಹರ್ತುಂ ನಾಪಿ ಶಂಕರಃ. ಇವಾಗ ಒಬ್ರು ಮಾತಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ವೈ ವಿ ಆರ್ ಸ್ಪೀಕಿಂಗ್ ಬಿಕಾಸ್ ವಿ ಹ್ಯಾವ್ ದಿ ವಾಕ್ ಶಕ್ತಿ. We see because we have drishti shakti, but we have also seen people who cannot speak. We have also seen people who cannot see. That means that shakti is absent in them. ಆ ಶಕ್ತಿ ಅವರು ಇಲ್ಲ ಅಂತಾರೆ ಅರ್ಥ. ಸೊ ಶಕ್ತಿ ಇದೆ ಅಂತಲೂ ಹೇಳ್ಬೋದು, ಶಕ್ತಿ ಇಲ್ಲ ಅಂದರೂ ಕೂಡ ಅದು ಸಾಧ್ಯವಿದೆ. ಇರೋದು ಇಲ್ಲದೇ ಇರೋ ಎರಡೂ ಸಾಧ್ಯವಿರೋದ್ರಿಂದ ನನ್ನಲ್ಲಿರೋ ಪಾಲನೆ ಮಾಡುವ ಶಕ್ತಿ ಇದ್ದಾಗ ನಾನು ಪಾಲನೆ ಮಾಡ್ತೇನೆ. And I have the power to preserve, I preserve. When Brahma, you have the power to create, you create. And Rudra has the power to destroy, he destroys. Just like a person can be with Shakti, without Shakti. When we are without Shakti, we can't do anything. ಅದಕ್ಕೆ ಶಕ್ತಿನೇ ಪ್ರಧಾನವಾದದ್ದು ಎಂದು ಹೇಳ್ತಾ ಇದ್ದಾರೆ. ತದಧೀನಾ ವಯಂ ಸರ್ವೇ ವರ್ತಾಮಃ ಸತತಂ ವಿಭೋ ಪ್ರತ್ಯಕ್ಷೇ ಚ ಪರೋಕ್ಷೇ ಚ ದೃಷ್ಟಾಂತಂ ಶೃಣು ಸುವ್ರತ ಶೇಷೇ ಸ್ವಪಿಮಿ ಪರ್ಯಂಕೆ ಪರತಂತ್ರೋ ನ ಸಂಶಯಃ ತದ್ ಅಧೀನ ಸದೋತ್ತಿಷ್ಠೇ ಕಾಲೇ ಕಾಲವಶಂ ಗತಃ. All of us are subordinate to Shakti. All of us are subordinate to Shakti. We are all below the Shakti power. ನಾವೆಲ್ಲರೂ ಕೂಡ ಶಕ್ತಿಗೆ ಅಧೀನರಾಗಿದ್ದೇವೆ. ನಾನು ಮಲಗಿಬಿಡ್ತೀನಿ. Once the ಸೃಷ್ಟಿ is over, what would I do? I go and sleep on the Adishesha. When I am sleeping on the Adishesha, what is the reason for my sleeping on the Adishesha? Because I have been overpowered by sleep. Sleep is overpowering me. If I was more powerful than sleep, I would not sleep. Does anybody want to sleep? Does anybody like to sleep? We don't like to sleep, we have to sleep. That is the condition, alva? ನಾವು ಯಾರು ಮಲಗಬೇಕು ಅಂತ ಆಸೆ ಪಡಲ್ಲ. We all are compulsorily sleeping. Same way Narayana is also compulsorily sleeping. ತಪಶ್ಚರಾಮಿ ಸತತಂ ತದಧೀನೋಸ್ಮ್ಯಹಂ ಸದಾ ಕದಾಚಿತ್ ಸಹ ಲಕ್ಷ್ಮ್ಯಾ ಚ ವಿಹರಾಮಿ ಯಥಾ ಸುಖಂ ಕದಾಚಿತ್ ದಾನವೈಃ ಸಾರ್ಧಂ ಸಂಗ್ರಾಮಂ ಪ್ರಕರೋಮ್ಯಹಂ ದಾರುಣಂ ದೇಹದಮನಂ ಸರ್ವಲೋಕ ಭಯಂಕರಂ. Sometimes I am doing tapasya, sometimes I am there with Lakshmi, I am spending time with Lakshmi, sometimes I am taking different types of forms, Matsya, Kurma, Varaha, Narasimha, Vamana, what all forms I have to take. All these things are not within my capacity. They are not within my capacity. ಎಲ್ಲವೂ ಕೂಡ ನನ್ನ ಅಧೀನದಲ್ಲಿಲ್ಲ. ಇವೆಲ್ಲ ನಾನು it is inevitably I am doing this. Because beyond my power, I have to take these things. Sometimes I am fighting with Rakshasas also. I am waging a war with Rakshasas. All is being done because of some power. Pratyaksham tarvadharmajna tasminne karnave pura panchavarsha sahasrani ಬಾಹುಯುದ್ಧಂ ಮಯಾ ಕೃತಂ ತೌ ಕರ್ಣ ಮಲಜೌ ದುಷ್ಟೌ
ದಾನವೋ ಮದಗರ್ವಿತೌ ದೇವದೇವ್ಯಾ ಪ್ರಸಾದೇನ ನಿಹತೌ ಮಧುಕೈಟಭೌ. ದುರ್ಗಾ ಸಪ್ತಸತಿನಲ್ಲಿ ಆಲ್ರೆಡಿ ಓದಿದ್ದೀವಿ. ಮೊದಲನೇ ಅಧ್ಯಾಯನೇ ಮಧುಕೈಟಭ ವಧೋ ನಾಮ ಪ್ರಥಮೋಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಭಗವಾನ್ ನಾರಾಯಣ ಮಲಗಿರ್ತಾರೆ. ಅವಾಗ ಮಧುಕೈಟಭ ಅಂತ ಇಬ್ಬರು 2 ರಾಕ್ಷಸರು ಕಿವಿಯಿಂದ ಬರ್ತಾರೆ. ಆ ಕರ್ಣ ಮಲೋದ್ಭೂತವು ಮಧುಕೈಟಭವು ಬಂದಾಗ ಅವರಿಬ್ಬರು ಬಂದು ಬ್ರಹ್ಮನನ್ನ ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಕೇಳ್ತಾರೆ. ಅವಾಗ ನಾರಾಯಣನ ಎಬ್ಬಿಸೋಕ್ಕೋಸ್ಕರ ಬ್ರಹ್ಮದೇವರು ನಿದ್ರಾದೇವಿಯನ್ನು ಸ್ತುತಿ ಮಾಡ್ತಾರೆ. ನಮೋ ದೇವಿ ಮಹಾದೇವಿ ಅಂತ ಸ್ತುತಿ ಮಾಡ್ತಾರೆ. ನೀವು ಸ್ಮರಣೆ ಇಲ್ವಾ ಬ್ರಹ್ಮ? ಡೋಂಟ್ ಯು ರಿಮೆಂಬರ್ that the Rakshasa had come from my ear and then you had worshipped the Devi. The Devi Nidra Devi left me. Only then I was able to fight 5,000 years with Madhu and Kaitava. Don't you remember that one? Tada tvaya na kim jnatam karanam tu parat param shakti rupam mahabhaga kim pritchasi punah punah. You remember very well that I was awakened by you only and you had requested Devi to leave me, Nidra Devi. Don't you remember that? How come you are asking me again and again the same question? Yadicha purusho bhutva vicharami maharnave kachchapah kolasinghascha vamanascha yuge yuge. I just have to take the form whichever Shakti is ordering me. Sometimes I am the fish, sometimes I am the tortoise, sometimes I am a Narasimha, sometimes I am some other form. You remember? All these forms are because of Devis, because of the Shakti only. Na kasyapi priyo loke tiriyagyonishu sambhavah nabhavam svechaya vama varahadishu yonishu. In humans also, when we scold each other, we take the names of animals. When we scold each other, when we talk it, ಇನ್ನೊಬ್ಬರನ್ನ ಬೈಬೇಕಾದ್ರೆ ಪ್ರಾಣಿಗಳ ಹೆಸರನ್ನು ಕೊಟ್ಬಿಡ್ತೀವಿ ಮನುಷ್ಯರಿಗೂ ಕೂಡ. ಅವಾಗ ಹೇಳ್ತಾರೆ, ವಿಷ್ಣು ಹೇಳ್ತಾ ಇದ್ದಾರೆ, ಯಾರಾದರೂ ಕಾಡು ಹಂದಿಯಾಗಿ ಹುಟ್ಟಬೇಕಂತ ಆಸೆ ಪಡ್ತಾರೆ. Will anybody like to be born as a wild boar? Nobody would like. But I have been born as Varaha Avatara. I have been born as a wild boar. Matsya Kurma Varahasya Narasimhasya Vamana Ramo Ramasya Ramasya Krishna Kalki Janardhan. All these forms I have taken. Dasha Avatara I have taken only because I am compulsory. I have to take these forms. It's not in my command. Vihaya Lakshmya Sahasam Viharam Koyati Matsyadishu Hina Yonishu Shayyam cha muktva garudasanasthaha karomi yuddham vipulam swatantraha. The whole world is praying to Lakshmi, going behind Lakshmi. And for me, Lakshmi is always with me only. Would anybody leave Lakshmi and then go and fall into these different forms? Why should I leave Lakshmi and then go and fall into different forms? Not only that, instead of sleeping nicely, I sit on the Garuda and then go and perform so many wars. Why? Why should I do these things? I am also inevitably guided by this power. ನಾನು ಆನಂದವಾಗಿ ಲಕ್ಷ್ಮಿ ಜೊತೆ ಇರೋದು ಬಿಟ್ಬಿಟ್ಟು, ಮನುಷ್ಯರೆಲ್ಲ ಲಕ್ಷ್ಮಿ ಹಿಂದೆ ಹೋಗ್ತಾರೆ, ಲಕ್ಷ್ಮಿ ನನ್ನ ಜೊತೆನೇ ಇದ್ದಾಳೆ, ಅವ್ರನ್ನ ಜೊತೆನೇ ಇರೋದು ಬಿಟ್ಬಿಟ್ಟು ನಾನು ಯಾರಪ್ಪ ಈ ಬೇರೆ ಬೇರೆ ರೂಪದಲ್ಲಿ ಯಾಕಪ್ಪ ಬರ್ಬೇಕು ನಾನು? ಯಾಕೆ ಗರುಡನ ಮೇಲೆ ಹತ್ಬಿಟ್ಟು ನಿದ್ದೆ ಬಿಟ್ಬಿಟ್ಟು ಯಾಕಪ್ಪ ಬೇರೆಯವ್ರನ್ನೋ ಕಾಪಾಡ್ಬೇಕು ನಾನು? ಹಯಾನನೋಹಂ ಪರಿಕೀರ್ತಿತಶ್ಚ ಪ್ರತ್ಯಕ್ಷಮೇತತ್ತವಲೋಕಕರ್ತಃ ವಿಡಂ. ಹಿಂದಿನ ಶ್ಲೋಕ, ಪುರಾ ಪುರಸ್ತೇಜ ಶಿರೋಮದೀಯಂ ಗತಂ ಧನುರ್ಜಾ ಸ್ಖಲನಾಕ್ವಚಾಪಿ ತ್ವಯಾ ತದಾ ವಾಜಿ ಶಿರೋ ಗೃಹೀತ್ವಾ ಸಂಯೋಜಿತಂ ಶಿಲ್ಪಿವರೇಣ ಭೂಯಃ. Something most astonishing thing is being said, which even today's science is not able to describe. Something beautiful is being said. ಹಿಂದೆ ಒಂದು ಸಾರಿ ನಾನು ಇದೇ ಥರ ಮಲಗಿದ್ದೆ. Narayana is telling Brahma, I was lying down like this in the past once. Then my head got cut off.
ನನ್ನ ತಲೆ ಕತ್ತರಿಸ್ಬಿಟ್ರು, ಕತ್ತಿಸಿ ತುಂಡಾಗ್ಬಿಡ್ತು ತಲೆ. And it was destroyed. My head was destroyed. The time you brought a horse face and joined it to me, from then onwards I was called as Hayagriva. Haya means horse, Griva means neck. So you brought the horse's face and then once again fixed up my body. Do you remember that one? That story is going to come later. ಅದು ಕಥೆ ಆಮೇಲೆ ಬರುತ್ತೆ. ಹಿಂದೆ ಒಂದ್ಸರಿ ಮಲಗಿರ್ಬೇಕಾದ್ರೆ ನನ್ನ ತಲೆ ಕತ್ತಿಸಿ ತುಂಡಾಗ್ಬಿಡ್ತು, ಸುಟ್ಟೋಯ್ತು. ಆವಾಗ ನೀನೇ ಬಂದು ಒಂದು ಕುದುರೆ ತಲೆಯನ್ನು ತಗೊಂಬಂದು ನನಗೆ ಸೇರಿಸಿದ್ದು, ನನ್ನನ್ನು ಹಯಗ್ರೀವ ಅಂತ ಅದಕ್ಕೆ ಕರೆಯೋದು, ಹಯಗ್ರೀವ ಅಂತ. ಹಯಾನನೋಹಂ ಪರಿಕೀರ್ತಿತಶ್ಚ ಪ್ರತ್ಯಕ್ಷಮೇತತ್ತವ ಲೋಕಕರ್ತಃ ವಿಡಂಬನೇಯಂ ಕಿಲ ಲೋಕಮಧ್ಯೆ ಕಥಂ ಭವೇದಾತ್ಮಪರೋ ಯದಿ ಸ್ಯಾತ್. If I was my own Lord, if I was my own master, would such a thing happen to me? Would I have allowed somebody to take my head away and then place another head on me? I am not the master of myself. ನಾನೇ ಸ್ವಾಮಿ ಆಗಿದ್ದರೆ ಇದೆಲ್ಲ ಆಗಕ್ಕೆ ಬಿಡ್ತಾ ಇದ್ನ? ನಾನು ತಲೆ ಹೋಗೋದು ಮತ್ತು ಕುದುರೆ ತಲೆ ತೊಗೊಂಡು ಸೇರಿ ಬಿಡ್ತಾ ಇದ್ನ? ನಾನು ನನ್ನ ಸ್ವಾಮಿ ಅಲ್ಲ, ನಾನು ನನಗಿಂತೂ ದೊಡ್ಡವರು ಯಾರು ಇದ್ದಾರೆ. ತಸ್ಮಾನ್ನಾಹಂ ಸ್ವತಂತ್ರೋಸ್ಮಿ ಶಕ್ತ್ಯಧೀನೋಸ್ಮಿ ಸರ್ವಥಾ ತಾಮೇವ ಶಕ್ತಿಂ ಸತತಂ ಧ್ಯಾಯಾಮಿ ಚ ನಿರಂತರಂ ನಾತಃ ಪರತರಂ ಕಿಂಚಿತ್ ಜಾನಾಮಿ ಕಮಲೋದ್ಭವ. ಆದ್ದರಿಂದ ಹೇ ಬ್ರಹ್ಮ, ಚೆನ್ನಾಗಿ ತಿಳ್ಕೊ, ನಾನು ಸ್ವತಂತ್ರನಲ್ಲ, ನಾನು ಪರತಂತ್ರ. ಐ ಆಮ್ ನಾಟ್ ಇಂಡಿಪೆಂಡೆಂಟ್, ಐ ಆಮ್ ನಾಟ್ ಎ ಫ್ರೀ ಬೀಯಿಂಗ್, ಐ ಆಮ್ ಆಲ್ಸೋ ಡಿಪೆಂಡೆಂಟ್. ದಟ್ಸ್ ವೈ ಐ ಆಮ್ ಆಲ್ವೇಸ್ ಮೆಡಿಟೇಟಿಂಗ್ ಅಪಾನ್ ದೇವಿ. ಬಸ್ ದಿಸ್ ಆಲ್ ಐ ವಾಂಟ್ ಟು ಟೆಲ್ ಯು, ದೇರ್ ಇಸ್ ನಥಿಂಗ್ ಮೋರ್ ಟು ಟೆಲ್ ಯು. ಇಷ್ಟು ಮಾತ್ರ ನಾನು ನಿನ್ನ ಹೇಳಬಲ್ಲೆ, ಇದಕ್ಕಿಂತ ಮೇಲೆ ನಾನೇನು ಹೇಳಬಲ್ಲೆ? ನಾನು ಧ್ಯಾನ ಮಾಡ್ತಾಳೆ ದೇವಿನ. ನಾರದ ಉವಾಚ ಇತ್ಯುಕ್ತಂ ವಿಷ್ಣುನಾಥೇನ ಪದ್ಮಯೋನೇಸ್ತು ಸನ್ನಿಧೌ ತೇನ ಚಾಪ್ಯಹಮುಕ್ತೋಸ್ಮಿ ತಥೈವ ಮುನಿಪುಂಗವ ತಸ್ಮಾತ್ ತ್ವಮಪಿ ಕಲ್ಯಾಣ ಪುರುಷಾರ್ಥಾಪ್ತಿ ಹೇತವೇ ಅಸಂಶಯಂ ಹೃದಂ ಭೋಜೆ ಭಜ ದೇವಿ ಪದಾಂಬುಜಂ ಸರ್ವಂ ದಾಸ್ಯತಿ ಸಾ ದೇವಿ ಯದ್ಯದಿಷ್ಟಂ ಭವೇತ್ತವ. So Narada is now telling Vedavyasa Rishi, now you have understood. Even Brahma asked the same question to Narayana, and Narayana gave this reply. I am also giving you the same reply. You also meditate upon Devi. ಹೇ ವೇದವ್ಯಾಸರೇ, ನೀವು ಕೂಡ ದೇವಿಯನ್ನೇ ಧ್ಯಾನ ಮಾಡಿ, ತಪಸ್ಸು ಮಾಡಿ, ಬೇರೆ ಯಾರನ್ನು ಧ್ಯಾನಿಸಬೇಡಿ. ಸೂತ ಉವಾಚ ನಾರದೇನೈವ ಮುಕ್ತಸ್ತು ವ್ಯಾಸಃ ಸತ್ಯವತೀ ಸುತಃ ದೇವಿ ಪಾದಾಬ್ಜ ನಿಷ್ಣಾತ ತಪಸೇ ಪ್ರಯಯೌ ಗಿರೋ. ಸೂತ ಉವಾಚ, ನಾರದನ ಈ ರೀತಿಯಾಗಿ ಸೂತ ಋಷಿಗಳು ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವ್ಯಾಸರಿಗೆ ನಾರದರು ಬೋಧನೆ ಮಾಡಿದ ನಂತರ ವೇದವ್ಯಾಸ ಋಷಿಗಳು ಆವಾಗಲೇ ತೀರ್ಮಾನ ಮಾಡಿ ಬೆಟ್ಟದ ಮೇಲೆ ಹೋಗಿ ತಪಸ್ ಮಾಡಬೇಕಂತ ತೀರ್ಮಾನ ಮಾಡಿ ದೇವಿಯನ್ನು ಕುರಿತು ತಪಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆಫ್ಟರ್ ನಾರದ ಹ್ಯಾಸ್ ಗಿವನ್ ದಿಸ್ ಇನ್ಸ್ಟ್ರಕ್ಷನ್ ಟು ವೇದವ್ಯಾಸ ಋಷಿ, ಹಿ ಹ್ಯಾಸ್ ಡಿಸೈಡೆಡ್ ಟು ಗೋ ಆನ್ ದ ಹಿಲ್ ಆ್ಯಂಡ್ ದೆನ್ ಪರ್ಫಾರ್ಮ್ ತಪಸ್ಯ ಮೆಡಿಟೇಟಿಂಗ್ ಅಪಾನ್ ದೇವಿ. ಹರಿ ಓಂ ತತ್ಸತ್.